ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಕೆಲವೊಮ್ಮೆ ಜೀವನದಲ್ಲಿ ಒಂಥರ ಗೊಂದಲ, ದುಃಖ ಎಲ್ಲ ಬಂದಾಗ ದಾರಿ ಕಾಣಲ್ಲ ಅಲ್ವಾ? ಇವತ್ತು ನಾವು ಕೆಲವು ಆಳವಾದ ಮೂಲಗಳಿಂದ ಆಯ್ದ ವಿಚಾರಗಳನ್ನ ನೋಡೋಣ. ಬಹುಶಃ ಇವು ನಮಗೆ ಸ್ವಲ್ಪ ದಾರಿ ತೋರಿಸಬಹುದು. ಹೌದು. ಈ ಚರ್ಚೆಯ ಮುಖ್ಯ ಉದ್ದೇಶ ಅಂದ್ರೆ ಯಾವುದು ಶಾಶ್ವತ ಸತ್ಯ, ಯಾವುದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗೋ ಅಶಾಶ್ವತ ವಸ್ತು ಅನ್ನೋದನ್ನ ನೋಡೋದು. ನಮ್ಮ ನಿಜ ಸ್ವರೂಪ ಅಂದ್ರೆ ಆತ್ಮ, ಈ ಪ್ರಪಂಚದ ನಿಜವಾದ ರೀತಿ ಮತ್ತೆ ದುಃಖವನ್ನು ದಾಟಿ ಹೋಗೋದು ಹೇಗೆ, ಇದರ ಬಗ್ಗೆ ಈ ಮೂಲಗಳು ಮಾತಾಡ್ತವೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಅತಿ ಮುಖ್ಯವಾದ ವಿಚಾರ ಅಂದ್ರೆ ಈ ನಾನು ಅಂತೀವಲ್ಲ, ಆ ಆತ್ಮದ ಸ್ವರೂಪ. ಈ ಮೂಲಗಳ ಪ್ರಕಾರ ಆತ್ಮಕ್ಕೆ ಹುಟ್ಟು ಸಾವು ಇಲ್ಲ ಅಂತಾರಲ್ಲ, ದೇಹ ಹೋದ್ರೂ ಆತ್ಮ ಹೋಗಲ್ಲ ಅಂತ. ಖಂಡಿತ ಮೂಲಗಳು ಅದನ್ನೇ ಸ್ಪಷ್ಟವಾಗಿ ಹೇಳೋದು. ನೋಡಿ, ಆತ್ಮ ಅನ್ನೋದು ಒಂದು ಭೌತಿಕ ವಸ್ತು ಅಲ್ಲ. ಅದನ್ನ ಕತ್ತಿಯಿಂದ ಕತ್ತರಿಸೋಕಾಗಲ್ಲ, ಬೆಂಕಿಯಿಂದ ಸುಡೋಕಾಗಲ್ಲ, ನೀರಿನಿಂದ ನೆನ್ಸೋಕೂ ಆಗಲ್ಲ, ಗಾಳಿಯಿಂದ ಒಣಗ್ಸೋಕೂ ಆಗಲ್ಲ. ಅದು ಅವ್ಯಕ್ತ, ಅಂದ್ರೆ ನಮ್ ಕಣ್ಣಿಗೆ ಕಾಣಲ್ಲ. ಮತ್ತೆ ಅಚಿಂತ್ಯ, ಅಂದ್ರೆ ನಮ್ಮ ಬುದ್ಧಿಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಮತ್ತು ಅವಿಕಾರ್ಯ, ಅಂದ್ರೆ ಅದಕ್ಕೆ ಯಾವ ಬದಲಾವಣೆಯೂ ಇಲ್ಲ, ಅದು ಶಾಶ್ವತ, ದೇಹಕ್ಕಿಂತ ಪೂರ್ತಿ ಬೇರೆ. ಓ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಸತ್ ಮತ್ತು ಅಸತ್ ಅಂತ ಒಂದು ವಿಂಗಡಣೆ ಇದೆಯಲ್ಲ, ಅಂದ್ರೆ ಇರೋದು ಮತ್ತೆ ಇಲ್ಲದೇ ಇರೋದು. ಹೌದು. ಅಸತ್ ಅಂದ್ರೆ ಯಾವುದು ಶಾಶ್ವತವಾಗಿ ಇರೋದಿಲ್ವೋ ಅದು. ಈಗ ನಮ್ಮ ದೇಹ, ಈ ಕಾಣುವ ಜಗತ್ತು, ಬಂದು ಹೋಗುವ ಸುಖ ದುಃಖದ ಅನುಭವಗಳು, ಇವೆಲ್ಲ ಅಸತ್. ಇವುಗಳಿಗೆ ಒಂದು ಶಾಶ್ವತವಾದ ಅಸ್ತಿತ್ವ ಇಲ್ಲ. ಹೇಗೆ ಅಂದ್ರೆ ಈಗ ನೋಡಿ, ಮರೀಚಿಕೆ ಇರುತ್ತಲ್ಲ, ಬಿಸಿಲು ಕುದ್ರೆ, ದೂರದಿಂದ ನೀರಿದ್ದ ಹಾಗೆ ಕಾಣತ್ತೆ, ಹತ್ರ ಹೋದ್ರೆ ಏನೂ ಇರಲ್ಲ. ಹಾಗೆ ಈ ಪ್ರಪಂಚದ ವಸ್ತುಗಳು, ಅನುಭವಗಳು ಕಾಣಿಸ್ಕೊಂಡ್ರೂ ಅವು ಶಾಶ್ವತ ಸತ್ಯ ಅಲ್ಲ, ಅವು ಬದಲಾಗ್ತಾ ಇರ್ತವೆ. ಆದ್ರೆ ಸತ್ ಅಂದ್ರೆ ಆತ್ಮ, ಅದು ಎಂದಿಗೂ ಇಲ್ಲ ಅಂತ ಆಗೋದಿಲ್ಲ, ಅದು ಯಾವಾಗ್ಲೂ ಇರುತ್ತೆ, ಇರುವ ಸತ್ಯ. ಈ ತಿಳುವಳಿಕೆ ಇದೆಯಲ್ಲ, ಇದು ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಸಹಾಯ ಮಾಡುತ್ತೆ? ಅಂದ್ರೆ ಸುಖ ಬಂತು, ದುಃಖ ಬಂತು, ಇವನ್ನೆಲ್ಲ ಎದುರಿಸೋಕೆ ಇದು ಬರೀ ಒಂದು ಫಿಲಾಸಫಿ ತರಹನಾ, ಅಥವಾ ನಿಜ ಜೀವನಕ್ಕೂ ಏನಾದ್ರೂ ಉಪಯೋಗ ಇದೆಯಾ? ಖಂಡಿತ ಉಪಯೋಗ ಇದೆ. ಮೂಲಗಳಲ್ಲಿ ಸಮ ದುಃಖ ಸುಖಂ ಅಂತ ಹೇಳಿದಾರಲ್ಲ, ಅಂದ್ರೆ ಯಾರು ಸುಖದಲ್ಲಿ ಹಿಗ್ಗಲ್ವೋ, ದುಃಖದಲ್ಲಿ ಕುಗ್ಗಲ್ವೋ ಅವನೇ ಧೀರ, ಸ್ಥಿತಪ್ರಜ್ಞ. ಯಾಕಂದ್ರೆ ಅವನ್ ಗೊತ್ತಿರುತ್ತೆ, ಸುಖ ದುಃಖ ಎರಡೂ ಶಾಶ್ವತ ಅಲ್ಲ, ಬರ್ತವೆ ಹೋಗ್ತವೆ ಅಂತ. ಸರಿ. ಇವತ್ತಿನ ವೇಗದ ಜಗತ್ತಿನಲ್ಲಿ ನಾವು ಸಣ್ಣ ಸಣ್ಣ ವಿಷಯಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡ್ತೀವಿ ಅಲ್ವಾ? ಆದ್ರೆ ಈ ಸಮತ್ವದ ತತ್ವ, ಅಂದ್ರೆ ಎಲ್ಲವನ್ನೂ ಸಮಾನವಾಗಿ ನೋಡೋ ಮನೋಭಾವ ಬೆಳೆಸ್ಕೊಂಡ್ರೆ ಮಾನಸಿಕ ಒತ್ತಡ ಖಂಡಿತ ಕಡಿಮೆ ಆಗತ್ತೆ. ಈ ಸಮತ್ವದ ಸ್ಥಿತಿ, ಇದು ಕೇಳೋಕೆ ಚೆನ್ನಾಗಿದೆ, ಒಪ್ಕೊಳ್ತೀನಿ. ಆದ್ರೆ ನಿಜ ಜೀವನದಲ್ಲಿ ಇದನ್ನ ಪಾಲಿಸೋದು ಅಷ್ಟು ಸುಲಭನಾ? ಸಾಮಾನ್ಯ ಮನುಷ್ಯನಿಗೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಖಂಡಿತ ಸುಲಭವಲ್ಲ. ಅದಕ್ಕೆ ಅಭ್ಯಾಸ, ಸಾಧನೆ ಬೇಕು. ಅದಕ್ಕೇನೆ ಮೂಲಗಳು ವ್ಯವಸಾಯಾತ್ಮಿಕ ಬುದ್ಧಿ ಬಗ್ಗೆ ಹೇಳೋದು. ಅಂದ್ರೆ ಮನಸ್ಸು 10 ಕಡೆ ಹರಿದೋಗ್ದೆ ಒಂದೇ ಒಂದು ಗುರಿಯ ಕಡೆ, ಅಂದ್ರೆ ಆತ್ಮಜ್ಞಾನದ ಕಡೆ ಗಮನ ಇಡೋದು. ಓ, ಅಂದ್ರೆ ಒಂಥರ ಫೋಕಸ್ಡ್ ಇಂಟೆಲೆಕ್ಟ್ ಅಲ್ವಾ? ಯಾರು ಈ ರೀತಿ ದೃಢವಾದ ತಿಳುವಳಿಕೆ ಪಡ್ಕೊಂಡು ತನ್ನ ಆತ್ಮದಲ್ಲಿ ಸಂತೋಷ ಪಡ್ತಾನೋ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೋ, ಅವನೇ ಸ್ಥಿತಿಪ್ರಜ್ಞ. ಅವನ ಮನಸ್ಸು ಸದಾ ಶಾಂತವಾಗಿರುತ್ತೆ. ಇದಕ್ಕೆ ವಿರುದ್ಧವಾಗಿ ಹೇಳಿ, ಇಂದ್ರಿಯಗಳ ಸುಖದ ಹಿಂದೆ ಹೋದ್ರೆ ಅದು ಕ್ರಮೇಣ ಏನಾಗುತ್ತೆ ಅಂದ್ರೆ ಆಸೆ ಹುಟ್ಟುತ್ತೆ, ಆಸೆ ಪೂರೈಸದಿದ್ರೆ ಕೋಪ ಬರುತ್ತೆ, ಕೋಪದಿಂದ ಗೊಂದಲ, ಆಮೇಲೆ ಬುದ್ಧಿನಾಶ, ಹೀಗೆ ಕೆಳಗೆ ಹೋಗುತ್ತೆ ಅಂತ ಎಚ್ಚರಿಕೆಯೂ ಇದೆ. ಹೌದು. ಈ ಇಂದ್ರಿಯಾಸಕ್ತಿ ನಮ್ಮನ್ನೆಲ್ಲ ಸುಲಭವಾಗಿ ಸೆಳೆಯುತ್ತೆ. ಹಾಗಾದ್ರೆ ಈ ಎಲ್ಲ ಗೊಂದಲಕ್ಕೆ ನಾವು ಯಾಕೆ ಈ ಅಶಾಶ್ವತ ವಿಷಯಗಳಲ್ಲೇ ಸಿಕ್ಕಾಕೊಳ್ತೇವೆ? ಇದರ ಮೂಲ ಕಾರಣ ಏನು? ಅದನ್ನೇ ಅವಿದ್ಯೆ ಅಥವಾ ಅಜ್ಞಾನ ಅಂತ ಕರೆಯೋದು. ಇದು ಹೇಗೆ ಅಂದ್ರೆ ಒಂದು ತೆರೆ ಥರ, ನಿಜವಾದದ್ದನ್ನ ಮರೆಮಾಚಿ ಇಲ್ಲದನ್ನ ಇದೆ ಅಂತ ತೋರಿಸುತ್ತೆ. ಮೂಲಗಳಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ ಗೊತ್ತಾ? ಅಜ್ಞಾನಿಗಳಿಗೆ ಯಾವುದು ರಾತ್ರಿ ಇದ್ದ ಹಾಗೋ, ಅಂದ್ರೆ ಅವರಿಗೆ ಆತ್ಮದ ಬಗ್ಗೆ ಅರಿವೇ ಇರಲ್ಲ, ಅದು ಜ್ಞಾನಿಗೆ ಹಗಲು ಇದ್ದ ಹಾಗೆ, ಅವನಿಗೆ ಅದು ಸ್ಪಷ್ಟವಾಗಿ ತಿಳಿದಿರುತ್ತೆ. ಹಾಗೆಯೇ ಅಜ್ಞಾನಿಗಳು ಯಾವುದ್ರಲ್ಲಿ ಎಚ್ಚರವಾಗಿರ್ತಾರೋ, ಅಂದ್ರೆ ಈ ಪ್ರಾಪಂಚಿಕ ವ್ಯವಹಾರ, ದುಡ್ಡು, ಹೆಸರು ಇತ್ಯಾದಿ, ಅದು ಜ್ಞಾನಿಗೆ ರಾತ್ರಿ ಇದ್ದ ಹಾಗೆ, ಅಂದ್ರೆ ಅವನಿಗೆ ಅದು ಮಿಥ್ಯೆ, ಅಶಾಶ್ವತ ಅಂತ ಗೊತ್ತಿರುತ್ತೆ.
ಇದು ತುಂಬಾ ಆಳವಾದ ಹೋಲಿಕೆ. ಹೌದು, ಈ ಅವಿದ್ಯೆ ಅನ್ನೋದು ಬರೀ ಹಳೇ ಕಾಲದ ವಿಷಯ ಅಲ್ಲ. ಇವತ್ತಿನ ಈ ಮಾಹಿತಿ ಯುಗ ಇದೆಯಲ್ಲ, ಇಲ್ಲೂ ಅಷ್ಟೇ ಎಷ್ಟೊಂದು ಮಾಹಿತಿ ಇದೆ. ಆದ್ರೆ ಯಾವುದು ನಿಜವಾದ ಮೌಲ್ಯ, ಯಾವುದು ಬರೀ ಗದ್ದಲ ಅಂತ ಗೊತ್ತಾಗೋದೇ ಕಷ್ಟ. ಇಲ್ಲೂ ಒಂದು ರೀತಿಯ ಅವಿದ್ಯೆ ಕೆಲಸ ಮಾಡ್ತಿದೆ ಅನ್ನಬಹುದು. ಜ್ಞಾನ ಅನ್ನೋದು ಈ ಅಜ್ಞಾನದ ಪರದೆಯನ್ನ ಸರಿಸುತ್ತೆ. ಅಂದ್ರೆ ನಮ್ಮ ಗ್ರಹಿಕೆ, ನಮ್ಮ ಪರ್ಸೆಪ್ಷನ್ ಇದೆಯಲ್ಲ, ಅದೇ ನಮ್ಮ ರಿಯಾಲಿಟಿಯನ್ನ ನಿರ್ಧರಿಸುತ್ತೆ ಅನ್ನೋ ಹಾಗಾಯಿತು. ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಮಗೆ ಗೊತ್ತಾಗೋ ಮುಖ್ಯ ಅಂಶ ಅಂದ್ರೆ ನಮ್ಮ ನಿಜ ಸ್ವರೂಪವಾದ ಆತ್ಮ ಶಾಶ್ವತ ಮತ್ತು ಈ ಪ್ರಪಂಚ, ನಮ್ಮ ಅನುಭವಗಳೆಲ್ಲ ಅಶಾಶ್ವತ ಅನ್ನೋ ಅರಿವು ನಮಗೆ ನಿಜವಾದ ಶಾಂತಿಯನ್ನ, ಸ್ಥಿರತೆಯನ್ನ ಕೊಡುತ್ತೆ. ಹೌದು, ಖಂಡಿತವಾಗಿ. ಈ ತಿಳುವಳಿಕೆ ಇದೆಯಲ್ಲ, ಇದು ಜೀವನದ ಏರಿಳಿತಗಳನ್ನ, ಲಾಭ ನಷ್ಟ, ಸುಖ ದುಃಖಗಳನ್ನ ಸಮಚಿತ್ತದಿಂದ ಎದುರಿಸೋಕೆ ಬೇಕಾದ ಒಂದು ಮಾನಸಿಕ ಸ್ಥೈರ್ಯವನ್ನ ಕೊಡುತ್ತೆ. ಇದು ಬರೀ ಬೌದ್ಧಿಕವಾಗಿ ತಿಳ್ಕೊಳ್ಳೋದಲ್ಲ, ಇದು ಆಳವಾದ ಒಂದು ಆಂತರಿಕ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ. ಸರಿ, ಹಾಗಾದ್ರೆ ಕೇಳುಗರಿಗೆ ಕೊನೆಯಲಾಗಿ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ. ಈ ಮೂಲಗಳು ಹೇಳುವಾಗೆ ಆತ್ಮ ನಿಜವಾಗಿಯೂ ಬದಲಾಗದ್ದು, ಕ್ರಿಯೆ ಮಾಡದ್ದು, ಅಂದ್ರೆ ಅಕರ್ತೃ ಅಂತಾದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾನ್ ಮಾಡ್ದೆ, ನಾನ್ ಅನುಭವಿಸ್ದೆ ಅಂತ ನಮ್ಗೆ ಅನಿಸ್ತಲ್ಲ. ಈ ಭಾವನೆಗಳು ಹೇಗ್ ಬರ್ತವೆ, ಇದರ ಅರ್ಥವೇನು, ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.